ಪ್ರತಿನಿಧಿಗಳು ಹೋಗಿದ್ದಾರೆ. 3 ಜನ ಸಚಿವರು, ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು, ಡಾಕ್ಟರ್ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾಳ. ಆ ಸಮಾಜದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟ ಮಾಡಕ್ ಬಂದಿದ್ರು ಗೊತ್ತಾ ನಿಮ್ಗೆ? ಬೇಗ ಮುಗಿಸ್ಲಿ, ಮತ್ತೆ ನೀವು ಮಾತಾಡೋದಿಲ್ವಾ? ಹೇಳಕ್ ಹೋಗ್ಬೇಡ್ರಿ, ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳು ಅಂತೇಳಿ ಇದನ್ನ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಸಿ ಪಾಟೀಲ್ ಅಣ್ಣನವರು ಹೇಳಿದ್ರು, ಅಣ್ಣ ನಾನೇ ನಿಮಗೆ ಫೋನ್ ಮಾಡಿದೆ, ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ 10 ಮಂದಿನ ಕರೆಯಾಕತ್ತಾರನ್ನ ಕರೀರಿ ಅಂದಿದ್ದಕ್ಕೆ ನೀವೇನು ಹೇಳಿದ್ರಿ? ಬೆಲ್ಲದವ್ರಿಗೆ ಫೋನ್ ಹಚ್ತಾ ಇದ್ದೀನಿ, ಯತ್ನಾಳ್ ಅವ್ರಿಗೆ ಫೋನ್ ಹಚ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. 2 ಸತಿ ನಿಮ್ಗೆ ಹೇಳಿದ್ರಿ. ಉತ್ತರ ಕೊಡ್ತೇನೆ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಮುಖ್ಯಮಂತ್ರಿ ನೀವು ಯಾವಾಗ ಫೋನ್ ಹಚ್ಚಿರ ಅಂದ್ರ ಬೆಂಕಿ ಹಚ್ಚಿ ಬನಿ ಸುಟ್ಟಿಂದ ಫೈರ್ ಫೈಟರ್ ಬಂದಂಗಾಗಿತ್ತು ನಿಮ್ದು. ಹೌದೌದು. ಹಿಂದೆ ನೀವು ಹೇಳಿದಾಗ ನಾವು ಕೇಳಿದೀವಿ. ಮಾನ್ಯ ಅಧ್ಯಕ್ಷ ಇದೇ ಸಿ ಪಾಟೀಲ್ ಸಚಿವರಿದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು. ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತೀವಿ ನಾವು ಅಂದಾಗ. ಮುಂದಕ್ಕೆ ಹೋಗ್ಲಿ. ಮುಂದೆ ಇವತ್ತು ಅದು ನಡೆದಂಥದ್ದು ಸತ್ಯ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ. ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ. ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ. ವಿಜೇಂದ್ರ ಅವರು ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಪೂರಾ ಪ್ರಾಯೋಜಿಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ನಡೀತು. ಇದು ಪಕ್ಷಾತೀತವಾದ ಹೋರಾಟ ಆಯಿತು. ಮಾನ್ಯ ಅಧ್ಯಕ್ಷರೇ, ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೀವಿ. ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ 2A ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದರು. ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ, ಕಾಯ್ದ್ವಿ. ಕಾಯ್ದಾಗ ಇವರು 2D 2C ಅಂತ ಮೀಸಲಾತಿಯನ್ನು ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಏನು 2B ಮೀಸಲಾತಿಯಲ್ಲಿರುವಂಥ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ 2%, ಒಕ್ಕಲಿಗರಿಗೆ 2%. ಏನು ನಾವು ಈಗಾಗಲೇ 3B ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ನಾವು 5% ಮೀಸಲಾತಿಯನ್ನು ಪಡಿತಾ ಇದ್ದೀವಿ. ಏನ್ ಮಾಡಿದ್ರು 2D 2C ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ, ಅಲ್ಲ ನಾ ಹೇಳೋದಕ್ಕೆ ಅವಕಾಶ ಕೊಡ್ರಿ. ಏನಾಗಿದೆ ಅನ್ನೋದು ಸತ್ಯಾಸತ್ಯತೆ ಇಡಬೇಕು ಇವತ್ತಿಲ್ಲಿ ಸದನದಲ್ಲಿ ಚರ್ಚೆ ಆಗುವಾಗ ಕೂಡ ಸಾಕಾಗ್ತದ. ನೆಕ್ಸ್ಟ್ ನೀವು ಮಾತಾಡಿ. ಗೃಹ ಸಚಿವರ ಟಿಪ್ಪಣಿ ಮೇಲೆ ಚರ್ಚೆ ಆಗಬೇಕು. ಮೀಸಲಾತಿ ಬಗ್ಗೆ ಆದ್ರೆ ಅರ್ಧ ಗಂಟೆ 1 ಗಂಟೆ ಅರ್ಧ ದಿವಸ ಚರ್ಚೆ ಕೊಡ್ರಿ. ನಾ ಮಾತಾಡ್ತೀನಿ. ಮಾತಾಡ್ತೀರಿ ನೀವು ಮಾಡಿದ್ರಲ್ಲ ಕೇಳಿ. ಮಿಸ್ಟೇಕ್ ಮಾಡಬೇಡಿ, ಮಾತಾಡಲಿ. ಬೇಗ ಬೇಗ ಫಿನಿಶ್ ಮಾಡಿ. ಅಧ್ಯಕ್ಷರೇ, 2D 2C ಮೀಸಲಾತಿಯನ್ನ ಕೊಟ್ಟರು. ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು. ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಸರಿ ಆಯ್ತು ತಪ್ಪಾಯ್ತು ಅಷ್ಟೇ. ಸರ್ಕಾರ ನಾವು ಇವ್ರಿಗೆ ಕೇಳಕ್ ಆಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ 2D 2C ತಿರಸ್ಕಾರ ಮಾಡಿದೆ. ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂಥವ್ರು. ಅವ್ರ ಹೆಸರು ತೊಳಕ್ ಹೋಗುದಿಲ್ಲ. ನನಗೂ ಸ್ವಲ್ಪ ದೊಡ್ಡ ಸಿಕ್ಕಿ ಐತಿ, ನನಗೂ ಹ್ಯಾಮಸ್ ಐತಿ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂಥವ್ರು. ಮಾನ್ಯ ಅಧ್ಯಕ್ಷರೇ, ಏನ ಇವ್ರು ಬಾಯಿ ಬಂದಂಗೆ ಮಾತಾಡ್ತಾರ, ರೆಡಿ ಇಲ್ಲ. ಯಾರ ಹೆಸರು ಹೇಳಕ್ ಹೋಗೋದಿಲ್ಲ. ಬೇಕಾದವರು ಏನ್ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು 2D 2C ಸ್ವಾಗತ ಮಾಡಿದ್ರು, ಸಂಭ್ರಮ ಮಾಡಿದ್ರು. ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ, ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ 2D 2C ಮೀಸಲಾತಿಯನ್ನು ಕೊಟ್ಟಿದ್ರು. ಅಲ್ಲಿ ತೆಗೆಯುವಂತ ಕೆಲಸ ಸಚಿವರ ಹೇಳಿಕೆ ಮೇಲೆ ಚರ್ಚೆ ಅವನು ಭಾಗಿದಾರ. ನಾನು ಅಧ್ಯಕ್ಷರೇ, ನಾನು ಈ ಹೋರಾಟದಲ್ಲಿ ನಿರಂತರವಾಗಿ ಸತ್ಯತೆಯನ್ನು ಹೇಳಬೇಕು. ನಾನು ಬೇಗ ಹೇಳಿ. ಮಾನ್ಯ ಅಧ್ಯಕ್ಷರೇ, 2D 2C ಏನಾಯ್ತು, ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು. ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು. ಎದಕ್ಕೆ? ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ, ಅದಕ್ಕೆ ನೀವು ಕಿತ್ತುವಂತ ಅಧಿಕಾರ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು. ಮುಂದೆ ನಮ್ಮ ರಾಜ್ಯ ಸರ್ಕಾರ